ಒಳ ಮೀಸಲಾತಿ ಕುರಿತಾಗಿ ವಿಶೇಷ ಸಚಿವ ಸಂಪುಟ ಸಭೆ ಹಿನ್ನೆಲೆ ದಲಿತ ಬಲಗೈ ಸಮುದಾಯದ ಸ್ವಾಮೀಜಿಗಳಿಂದ ಸಿಎಂ ಭೇಟಿ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿದಂತ ಸ್ವಾಮೀಜಿಗಳು ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಲಾಗಿದೆ. ಒಳ ಮೀಸಲಾತಿ ಗೊಂದಲ ಬಗೆಹರಿಸುವಂತೆ ಸ್ವಾಮೀಜಿಗಳು ಮನವಿ ಮಾಡಿಕೊಂಡಿದ್ದಾರೆ. ಒಮ್ಮೆ ಸಿಎಂ ಭೇಟಿಯಾಗಿ ಮತ್ತೆ ಭೇಟಿಗೆ ಹೋಗುವಾಗ ಪೊಲೀಸರು ತಡೆದಿದ್ದಾರೆ. ಸಿಎಂ ಜೊತೆ ಇನ್ನೊಮ್ಮೆ ಮಾತುಕತೆಗೆ ಮುಂದಾಗಿದ್ರು ಸ್ವಾಮೀಜಿಗಳು. ಈ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಸ್ವಾಮೀಜಿಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ನಿರಾಕರಿಸಿದ್ದಾರಂತೆ. ವಿಧಾನಸೌಧ ಆವರಣದಲ್ಲೇ ಪೊಲೀಸರೊಂದಿಗೆ ಸ್ವಾಮೀಜಿಗಳ ವಾಗ್ವಾದ ಆಗಿದೆ. 101 ಜಾತಿಗೂ ನ್ಯಾಯ ಕೊಡಬೇಕು, ಒಂದು ಜಾತಿಯನ್ನ ಕುಗ್ಗಿಸಬಾರದು, 50% ಒಳಗೆ ಮೀಸಲಾತಿ ನೀಡಬೇಕು, ಸರಿಯಾಗಿ ಮೀಸಲಾತಿ ನೀಡದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ವಿಧಾನಸೌಧದಲ್ಲಿ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ. ಪಬ್ಲಿಕ್ ಅಲ್ಲಿ ಅಲ್ಲಿಂದ ಓಡಿಸ್ಕೊಂಡ್ ಬರ್ತೀರಲ್ಲ, ನಡೀರಿ ಅಂತ ನಾವೇ ನಾಯಿಗಳ ಮನುಷ್ಯರು ತ್ಯಾಗ ಮಾಡಿರೋ ಅಂತ ಸ್ವಾಮೀಜಿಗಳು, ಮಠಾಧೀಶರು. ನಾನು ಹೆಚ್ಚಿಗೆ ನಾನು ಹಾಕೊಂಡಿಲ್ಲ ಕಾವಿ ಬಟ್ಟೆನ. ಇದೇ ರಾಜಕಾರಣಿಗಳು, ಇದೇ ಸಮಾಜ ಕೊಟ್ಟು ಹಾಕಿರೋ ಸಮಾಜ. ಎಲ್ಲ ಮುಂದೆ ಇರಿ ಸರ್, ಎಲ್ಲ ಮುಂದೆ ಎಲ್ಲಿ ನೋಡ್ತಾರೆ ಇರಿ ಸರ್. ಬೇರೆ ಸ್ವಾಮೀಜಿಗಳಿಗೆ ಯಾಕಂತೀರ ಅಂತ ಅಂದ್ರೆ ಮತ್ತೆ ಮನೆ ಊಟಕ್ಕೆ ಬಂದ್ಬಿಟ್ಟಿದ್ರಿ ಸ್ವಾಮೀಜಿ. ಇಲ್ಲಿ ಬನ್ನಿ, ಜವಾಬ್ದಾರಿಯಿಂದ ಮಾತಾಡ್ಬೇಕು. ಯಾವರಾಗಲಿ ಅಂತೇಳಿ ಬಂದಿದ್ದೀನಿ ನಾನು ಕೂಡ. ಹೆಬ್ಬೆಟ್ಟಲ್ಲ ನಾನು, ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು, ಜವಾಬ್ದಾರಿಯಿಂದ ಮಾತಾಡ್ಬೇಕು. ಪಬ್ಲಿಕ್ ಅಲ್ಲಿ ಅಲ್ಲಿಂದ ಓಡಿಸ್ಕೊಂಡ್ ಬರ್ತೀರಲ್ಲ, ನಡೀರಿ ಅಂತ ನಾವೇ ನಾಯಿಗಳ ಬನ್ನಿ ಮನುಷ್ಯರು.